ಬಂದ ಈ ಕಾರ್ಯಕ್ರಮಕ್ಕ ಕಮಿಟಿ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂತ ಯಾರಿಪ್ಪ ಅಜರ ಇದೇ ಗ್ರಾಮದ ನಮ್ಮ ಲಕ್ಷ್ಮಣನ್ನ ಬಹಳ ಅದ್ಭುತ ಕಲಾವಂತರು, ಹಿಮ್ಮ್ಯಾಳ ಕಲಾವಂತ್ರಿಪ್ಪ, ಹಿಮ್ಮೇಳ ಮತ್ತು ಮುಮ್ಮೇಳ ಕಲಾವಂತರು. ಅವರಿಗಾದ್ರು ನನ್ನ ಪರವಾಗಿ ನನ್ನ ಮ್ಯಾಲಿನ ಪರವಾಗಿ ಸರ ಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿ ನಮ್ಮದು ಸಣ್ಣ ನಮಸ್ಕಾರ ಹೇಳುತ್ತ ಅದೇ ತರನಾಗಿ ನಾವು ಇವತ್ತು ಕಾರ್ಯಕ್ರಮ ಇಲ್ಲಿ ಮಾಡಾಕತ್ತೇವೆ ಅನ್ನೋದನ್ನ ಜಗತ್ತಿನ ತುಂಬ ಕೂತು ನೋಡ್ತಕ್ಕಂತ ಮಂದಿಗೆ ಆ ಪ್ರಸಾರವನ್ನ ಮಾಡ್ತಕ್ಕಂತ ಯಾರಿಪ್ಪ ಅವರು? ಯಾವ ಯೂಟ್ಯೂಬಿನ ಕಿಂಗ್ ಅನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಕಿಂಗ? ಯಾವ ನಮ್ಮ ಕರ್ನಾಟಕ ನಾಡಿನ ಆ ಬೀರು ಅಣ್ಣ ಗುಡುಗುಡಿ ಅವರು ಸಹಿತ ಇವತ್ತಿನ ದಿವಸ ಆಗಮಿಸ್ಯಾರ. ಅವರು ಬಂದಾರಿಪ್ಪ. ಅವ್ರಿಗಾದ್ರು ನನ್ನ ಪರವಾಗಿ ನನ್ನ ಮ್ಯಾಲಿನ ಪರವಾಗಿ ಸರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನಮ್ಮದು ಒಂದು ಹೇಳ್ತೀರಿಪ್ಪ. ಹೌದು, ಅದಕ್ಕ ಹಿರಿಯರೊಂದು ಮಾತು ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಹಿರಿಯರ ಮಾತ? ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳಲೇ ಸಂದಾರ. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ? ಯಾಕೆ ಹಿಂಗ ಹೇಳ್ಯಾರ ಜಪ್ಪಣ್ಣ ಅಂತ ಕೇಳಿದ್ರ, ಯಾಕೆ ಹೇಳ್ಯಾರಿಪ್ಪ? ಜ್ಞಾನವಂತರ ಜೋಡಿ ಕೂಡ ಜಗಳ ಮಾಡಿದ್ರ ಜ್ಞಾನದ ಜಗಳ ಆಗ್ತೈತಂತ. ಅದ ಅಜ್ಞಾನಿಗಳ ಕೂಡ ಜಗಳ ಮಾಡಿದ್ರೆ ಹೊಡೆದಾಟ ಕಡದಾಟ ಆಗ್ತಾವ ಅಂದಾರ. ಹೊರೆಯಾಗ್ಯದ ಪೊಲೀಸ್ ಠಾಣದಾಗ ಇದ್ದ ಬಿಡ್ದು ನೋಡು. ಹೌದಿಲ್ಲ? ಅದಕ್ಕೆ ಇವತ್ತು ಎಂತ ಜಗಳ ಆಗ್ಬೇಕಾಗಿದೆ ಅಂತ ಕೇಳಿದ್ರ ಎಂತಾದ್ರಿಪ್ಪ? ಜ್ಞಾನದ ಜಗಳ ಆಗ್ಬೇಕಾಗ್ಯದ. ಜ್ಞಾನದ ಜಗಳ ಆಗಬೇಕಾಗ್ಯದ. ಹೌದಿಲ್ಲ? ಜ್ಞಾನದ ಜಗಳ ಹೆಂಗ ಆಗ್ಬೇಕಾಗ್ಯದ ಅಂತ ಕೇಳಿದ್ರ ಹೆಂಗ ಆಗ್ಬೇಕ್ರಿಪ್ಪ? ಶಿವ ಹೆಚ್ಚತ್ತ ಅವ್ರ ಜಗಳ ಮಾಡ್ಬೇಕಾಗ್ಯದ, ಶಕ್ತಿ ಹೆಚ್ಚತ್ತೆ ನಾವು ಜಗಳ ಮಾಡ್ಬೇಕಾಗ್ಯದ. ಇವತ್ತು ಹೆಣ್ಣು ಹೆಚ್ಚತ್ತೆ ನಾವು ಮಾಡ್ಬೇಕಾಗ್ಯದ, ಗಂಡ ಹೆಚ್ಚತ್ತೆ ಅವ್ರು ಮಾಡ್ಬೇಕಾಗ್ಯದ. ಹೌದು, ಈ ಶಿವಶಕ್ತಿ ಜಗಳ ನಡಿಬೇಕಾಗ್ಯದ, ಹೊರತಾಗ ನಮ್ಮ ನಿಮ್ಮ ಜಗಳ ಅಲ್ಲ. ಹೌದಿಲ್ಲ? ಅದಕ್ಕ ಇವತ್ತಿನ ದಿವಸ ಆ ಪ್ರಥಮಕ್ಕೆ ಬಂದು ನಾವು ಏನು ಹಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಮಂಗಳ ಚಂಡಿಕೆಯನ್ನು ನಾವು ಪೂಜೆ ಮಾಡ್ಕೊಂಡಿದ್ದಾಗಿದ್ರ ಬೇಡಿದವ್ರು ಬೇಕಾದ ಕೊಟ್ಟಾಳ, ಸಿರಿ ಸಂಪತ್ತು ಕೊಟ್ಟಾಳ, ಮಕ್ಕಳ ಮರಿ ಕೊಟ್ಟಾಳ, ಏನ್ ಬೇಕು ಅದನ್ನ ಕೊಟ್ಟಾಳ, ಏನು ಬೇಕಾದ ಕೊಟ್ಟಾಳ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಮಂಗಳ ಚಂಡಿಕೆಯನ್ನ ಆ ಸ್ತೋತ್ರವನ್ನು ಮಾಡ್ಕೊಂಡೇವ. ಪಾಲಿಗೆ ಬಂದು ನಾವು ಬೇಡ್ಕೊಂಡೇವ ಅಂತ ಹಾಡಿದಕ್ಕೆ ಏನ್ ಹೇಳ್ತಾರಪ್ಪ? ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ನಮ್ಮನ್ನ ಪ್ರಶ್ನೆಗಳನ್ನ ಮಾಡಿ ಕೇಳಿ ಹೋಗಿದಾರ. ಕೇಳ್ಯಾರಿಪ್ಪ, ಒತ್ತು ಕೇಳ್ಯಾರ ಅವರು. ಅದಕ್ಕಿಂತ ಮೊದಲಿಗೆ ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಮ ಸುಪ್ರೀತಾ ತಂಗಿ ಸುಪ್ರೀತಾ ತಂಗಿ ಬಹಳ ಚಂದ ಅದ್ಭುತವಾಗಿ ಹಾಡ್ಯಾಳ. ನಮ್ಮ ಹುಡುಗಿಗೆ ಮಾವ ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರ ಹಾಡಾರ್ ಇರ್ತೈತಿ, ಅಜ್ಜಪ್ಪನ ಇರ್ತೈತಿ. ಅವ್ರ ಎಟ್ಟವಲ್ರಿ ನಮಗ್ ತಂಗಿಗಳನ್ನ. ಅದಕ್ಕ ತಂಗಿ ಬಹಳ ಚಂದ ಹಾಡಿದ್ಲ, ಬಹಳ ಚಂದ ಹಾಡ್ಯಾರಿಪ್ಪ. ನಮಗೂ ಖುಷಿ ಅದ ಅಂತ ಕೇಳಿದ್ರೆ ಮಗ್ಲಾಗ ಇಂಥವ್ರು ಇರ್ಬೇಕ ಅಲ್ಲ. ಮಗ್ಲಾಗಿದ್ರ ಮಗ್ಲಾಗಿರ್ತಕ್ಕಂಥ ಮ್ಯಾಲ ಸಹಿತ ಇಂಪ್ರೂವ್ ಆಗ್ತಾವತ್ತ ಹಾಕವ್ರಿಪ್ಪ. ಹೌದಿಲ್ಲ? ಬಹಳ ಚಂದ ಹಾಡಿದಾರ, ಬಹಳ ಚಂದ, ಬಹಳ ಒಳ್ಳೆಯ ಕಲಾವಂತರು. ಬಾರ ಆಗದಾಗ ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ ನಾವು ಹಾಡಿರ್ತಕ್ಕಂಥ ಪದ್ಯದಾಗ ಗುರುಗಳು ಮಾತು ಹೇಳಿದ್ ಕೇಳಿದಾರ. ಅಜ್ಜಪ್ಪಣ್ಣ ಏನಂತ ಹಿಡಿದು ಕೇಳ್ಯಾರಿಪ್ಪ? ಏನ್ ಹೇಳ್ಯಾರ ಗೊತ್ತಾನ? ಏನ್ ಹೇಳ್ಯಾರು? ಮಂಗಳ ಚಂಡಿಕೆ ಅಂತಕ್ಕಂಥದ್ದು ಹಾಡಿದ್ರಿ. ಮಂಗಳ ಚಂಡಿಕೆ ಅಂತೇಳಿ ಹೆಸರು ಹೆಂಗ ಬತ್ತು ಅದನ್ನ ಹೇಳ್ರಿ. ಅದನ್ನ ಹೇಳ್ರಿ. ಒಂದ ಏನ ಮಂಗಳ ಚಂಡಿಕೆಯನ್ನು ಯಾರ ಪೂಜೆ ಮಾಡ್ಕೊಂಡಾರು ಅಂತ ಕೇಳ್ಯಾರ ಅವ್ರ. ಹಿಂದ ನಿಮ್ಮವ್ವ ಪೂಜೆ ಮಾಡ್ಕೊಂಡಾರ, ಮುಂದ್ ಮಾಡ್ಯಾರ, ಹಿಂದ್ ಮಾಡ್ಯಾರ ಕೇಳ್ತಾರ ಅವ್ರ. ಹೌದಿಲ್ಲ? ಎರಡು ಮಾತು ಕೇಳ್ಯಾರ ನಾವು ಹಾಡಿರ್ತಕ್ಕಂಥ ಪದ್ಯದಾಗ ಅವ್ರ. ಕೇಳ್ಯಾರಿಪ್ಪ. ಎರಡಕ್ಕೂ ಉತ್ತರ ಕೊಟ್ಟು ಮುಂದೆ ಮಾತಾಡೋದೈತಿ. ಏನು ಕುಲ್ಲಾ ಮಾಡಿ ಬಂದು ಹೋಗುದ. ಹೌದಿಲ್ಲ? ಗಲಗಲಿ ಅವರು ಬರ್ದಿರ್ತಕ್ಕಂಥ ಬ್ರಹ್ಮವರ್ತ ಭಾಗ ಒಂದ 18 ಸಟ್ಟಿನಾಗ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ಹೆಂಗ್ ಬರ್ದಾರಿಪ್ಪ ಅಜ್ಜಪ್ಪಣ್ಣ? ಸೃಷ್ಟಿಯಲ್ಲಿ ಮಂಗಳ ಚಂಡಿಕಾ ಪ್ರಕೃತಿಯ ರೂಪ ಸ್ವರೂಪವಾಗಿದ್ಲು. ಎಲ್ಲಿ? ಸೃಷ್ಟಿಯ ಆದಿಯಲ್ಲಿ ಸೃಷ್ಟಿಯಲ್ಲಿ ಮಂಗಳ ಚಂಡಿಕಾ ಪ್ರಧಾನ ಪ್ರಕೃತಿಯ ರೂಪ ಅಂಶ ರೂಪ ಆಗಿದ್ಲು. ಹೌದಾ? ಆಕೆ ಮತ್ತು ಸೃಷ್ಟಿಯ ಪೂರ್ವದಲ್ಲಿ ಅಂದ್ರ ಸೃಷ್ಟಿಯಲ್ಲಿ ಸರ್ವ ಮಂಗಳ ರೂಪಿಣಿ ಆಗಿದ್ಲ. ಆಕೆ ಮತ್ತ ಪ್ರಳಯ ಕಾಲದಾಗ ಕೋಪ ಗಂಧಿನಿ ಆಗಿದ್ಲ. ಹಿಂಗ 3 ರೂಪಗಳನ್ನ ತೊಟ್ಟಿದಕ್ಕೆ ಆಕೆಗೆ ಮಂಗಳ ಚಂಡಿಕೆ ಅಂತ ಹೆಸರು ಬಂದದ್ರಿಪ್ಪ. ಹೌದಿಲ್ಲ? ಜೋಡಿಕಳ ಅಂತ ಕೇಳ್ಯಾರ ನಮ್ಮನ. ಏನಂತ ಕೇಳ್ತಾರ ಅವರು? ಮಂಗಳ ಚಂಡಿಕೆ ಅಂತ ಹೆಂಗ ಹೆಸರು ಬಂದೈತಿ? ಗುರುಗಳು ಬ್ಯಾರೆ ತಿಳ್ಕೊಂಡು ಕೇಳಿದಾರೆ, ಕರೆ ನಾವು ಹೇಳುವಂತ ಉತ್ತರ ಬ್ಯಾರೆ ಅದ. ಹೌದಾ? ಸೃಷ್ಟಿಯ ಆದಿಯಲ್ಲಿ ಅಂದ್ರೆ ಸೃಷ್ಟಿ ಒಳಗ ಮಂಗಳ ಚಂಡಿಕಾ ಪ್ರಕೃತಿ ರೂಪದಿಂದ ಇದ್ಲು. ಸೃಷ್ಟಿಯಲ್ಲಿ ಸರ್ವ ಮಂಗಳ ರೂಪಿಣಿ ಆಗಿದ್ಲು. ಪ್ರಳಯ ಕಾಲದಾಗ ಏನಾಗಿಲ್ಲ ಅಜ್ಜಪ್ಪನ ಅಂತ ಕೇಳಿದ್ರ ಏನ್ರಿಪ್ಪ?
ಕೋಪ ರೂಪಿಣಿ ಆಗಿದ್ಲು ಅದಕ್ಕಾಗಿ ಈಗ ಮಂಗಳ ಚಂಡಿಕೆ ಅಂತ ಕರ್ತಾರ ಆಹಾ ಹೆಂಗ ಬ್ರಹ್ಮವರ್ತ ಪುರಾಣದಾಗ ಬರ್ದಿಟ್ಟಾರ ಬರ್ದಿಟ್ಟಾರ ಇನ್ನೊಂದು ಮಾತು ಕೇಳಿದ್ರ ಅವ್ರ ಏನಂತ ನಿಮ್ಮ ಮಂಗಳ ಚಂಡಿಕೆಯನ್ನ ಯಾರು ಪೂಜೆ ಮಾಡ್ಕೊಂಡಾರ ಅನ್ನುವಂತ ಮಾತು ಕೇಳ್ಯಾರಲ್ಲ ಮಂಗಳ ಚಂಡಿಕೆಯನ್ನ ಸ್ತ್ರೀಯರು ಪೂಜೆ ಮಾಡ್ಕೊಂಡಾರ ಪೂಜೆ ಮಾಡ್ಕೊಂಡಿರ್ಬೇಕಂತ ಹೆಣ್ಣು ಮಕ್ಕಳಿಗೆ ಏನಾಗ್ಯದ ಮಕ್ಕಳ ಮರಿಗಳನ್ನ ಕೊಟ್ಟಾಳ ಯಾರ ಮಂಗಳ ಚಂಡಿಕೆ ಮಕ್ಕಳ ಕೊಟ್ಟಾಳ ಮರಿ ಕೊಟ್ಟಾಳ ಹೌದಿಲ್ಲ ಸಿರಿ ಕೊಟ್ಟಾಳ ಸಂಪದ ಬೇಕಾದ ಕೊಟ್ಟಾಳ ಸಿರಿ ಸಂಪತ್ತು ಕೊಟ್ಟಾಳ ಅಟ್ಟೇಶ್ವರ ಕೊಟ್ಟಾಳ ಹೌದಾ ಹೆಂಗ ಪೂಜೆ ಮಾಡ್ಕೊಂಡಿದ್ದಕ್ಕಾಗಿ ನನ್ನವ್ವ ಯಾರ ಮಂಗಳ ಚಂಡಿಕೆ ಹೆಣ್ಣು ಮಕ್ಕಳಿಗೆ ಇಂತಿಂತ ಕೊಟ್ಟಾರ ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನಮ್ಮ ನೇರವಾಗಿ ಉತ್ತರ ಐತೆ ಹೌದಾ ಮತ್ ಇದು ಏನಾರ ಸರ್ ತಪ್ಪಂದ್ರೆ ಮುಂದಿನ ಪಾಲಕ ಬ್ರಹ್ಮವರ್ತ ಪುರಾಣ ಭಾಗವಂದ್ರಾಗ ಬಂದಿರ್ತಾರೋ ಏನಂದ್ರಿಪ್ಪ ತಂದು ಕೊಡಾಕ ನಾವು ರೆಡಿ ಅದು ಹೌದಿಲ್ಲ ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನಮಗ ಉತ್ತರ ನೇರವಾಗಿ ಕೊಟ್ಟೆವು ಇನ್ನು ಸರ್ಜುಡಿ ಕಲಾವಂತರ ಕಡೆ ಹೋಗುದಾದ ಅಜ್ಜಪ್ಪಣ್ಣ ಏನ್ರಿಪ್ಪ ನಮ್ಮ ಸುಪ್ರೀತಾ ತಂಗಿ ಬಹಳ ಚಂದ ಹಾಡಿದ್ಲು ಹೆಂಗ ಹಾಡಿದ್ಲ ಅಂತ ಕೇಳಿದ್ರ ಏನ್ ಹಾಡ್ತಾರಿಪ್ಪ ಮಹಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ 5 ನಾಮಗಳನ್ನ ಪಡ್ಕೊಂಡು ಬಂದ ಅದ್ರ ಪೂಜಾ ಗಜಾನನ ಗಣಪತಿ ಲಂಬೋದರ ವಿನಾಯಕ ಹಿಂಗ 5 ನಾಮಗಳನ್ನ ಪಡ್ಕೊಂಡು ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾನ ಹೌದಾ ಅವನನ್ನೇ ಇವತ್ತು ಜಗತ್ತಿನ ತುಂಬಾ ಪೂಜೆ ಮಾಡಕತ್ತಾರ ಅನ್ನುವಂತ ಮಾತು ಹೇಳ್ಯಾರಿಪ್ಪ ಹೌದಿಲ್ಲ ತಂಗಿ ಹಂಗ ಹಾಡಿದಾಳು ಗುರುಗಳು ಬಂದು ಮಾತಾಡ್ಯಾರ ಗುರುಜಿ ಅವರು ಎಲ್ಲ ಒಂದಾದ ಹೌದಿಲ್ಲ ಮಾತು ಕೇಳುವಂತದ್ ಎಂತದೈತಿ ನಮ್ಮದತ್ತ ಕೇಳಿದ್ರ ಹೆಂಗ್ ಕೇಳಿದ್ರಿಪ್ಪ ಅವ್ರ ಸರ್ಜೋಡಿ ಕಲಾವಂತರು ಹಾಡಿರ್ತಕ್ಕಂತ ಪದ್ಯದಾಗ ಗಜಾನನ ಗಣಪತಿ ಲಂಬೋದರ ವಿನಾಯಕ ಅಂತಕ್ಕಂತ 5 ನಾಮಗಳನ್ನ ಪಡ್ಕೊಂಡು ಬಂದ ಮಹಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿ ಹೌದಿಲ್ಲ ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾನ ಅನ್ನುವಂತ ಮಾತು ಹೇಳತಾರಿಪ್ಪ ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾನ ಅವನನ್ನ ಇವತ್ತಿನ ದಿವಸ ನಾವು ಪೂಜೆ ಮಾಡ್ಕೊಂಡು ಅನ್ನಕತ್ತಾರಿ ಹೌದಾ ಮತ್ತ ನೀವು ಪ್ರಥಮ ಪಾಳಕ್ಕೆ ಬಂದು ಏನ ಗಣಪತಿನ ಪೂಜೆ ಮಾಡ್ಕೊಂಡು ಹಾಡಿದ್ರು ಏನ ನೀವು ಬಂದು ಸ್ತೋತ್ರ ಮಾಡಿದಿರು ಏನು ಸೂತ್ರದ ಪೂಜೆದು ಏನು ಪೂಜೆ ಮಾಡ್ಕೊಂಡ್ರು ಏನು ಸ್ತೋತ್ರ ಮಾಡ್ಕೊಂಡ್ರು ಇದೊಂದು ನಿಮ್ಗೆ ಒಂದು ಪ್ರಶ್ನೆ ಮೊದ್ಲೇದ ಅನ್ಯದ ಇನ್ನು ಎರಡನೇದು ಏನಪ್ಪಾ ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಅವ್ರ ಮಾಧವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಗ್ರ ಪೂಜೆಗೆ ಅಧಿಕಾರ ಹೊಂದಾನ ಅನ್ನುವಂತ ಮಾತು ಹೇಳ್ತಾರಿಪ್ಪ ಹೌದಿಲ್ಲ ಒಬ್ರು ಒಂದು ಕಾಯಕ ಮಾಡ್ಬೇಕಾದ್ರೆ ಇವತ್ತಿನ ದಿವಸ ಈ ಗ್ರಾಮದಾಗ ಹಬ್ಬ ಹಾಕ್ಯಾರ ನಮ್ ಜಕ್ಕನವ್ರ ಮಂದಿ ಅಂದ್ರ ಅವ್ರಿಗೊಂದು ಏನೋ ಚಲೋ ಅಂತ ಕೆಲಸ ಆಗ್ಯದ ಅಂದಾಗ ಪಾಲಿಗೆ ಕೂಡಿಸ್ಯಾರ ಅವರು ಇಷ್ಟೆಲ್ಲ ದೇವರ ತಂದಾರ ಇಷ್ಟೆಲ್ಲ ಮಹಾಪ್ರಸಾದ ವ್ಯವಸ್ಥೆ ಇಟ್ಟಾರಿಪ್ಪ ಇವತ್ತು ಹೊತ್ತು ಹೊಂಡತ್ರ ಜಾಗರಣೆ ಇಟ್ಟಾರ ಜ್ಞಾನದ ಜಾಗರಣೆ ಇಟ್ಟಾರ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾರ ಅವ್ರಿಗೆ ಹಿಂದೊಂದು ಏನೋ ಲಾಭ ಆಗ್ಯದಪ್ಪ ಅವ್ರಿಗೊಂದು ಧಕ್ಕೆದ ಅವ್ರಿಗೆ ಏನೋ ಒಂದು ಉಪಯೋಗ ಆಗಿದೆ ಅದಕ್ಕಾಗಿ ಇವತ್ತಿನ ದಿವಸ ಎಷ್ಟು ದೇವತೆಗಳನ್ನ ಕರೆಸಿ ಎಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆ ಮಾಡಿ ನಮ್ಮ ನಿಮ್ಮವ್ರಿಗೆ ಎಲ್ಲರೂ ಸ್ಟೇಜ್ ಹಾಕಿ ಕುತ್ತಾರಿಗೆಲ್ಲ ಚೇರ್ ಹಾಕಿ ಕೊಟ್ಟಾರ ಹಾಕ್ಯಾರಿಪ್ಪ ಇನ್ನು ಹೊತ್ತು ಹೊಂಡದ್ರ ಚಾ ಕೊಡತಾರ ಅಂದ್ರೆ ಇವ್ರದ್ದು ಏನೋ ಒಂದು ಪುಣ್ಯದ ಕೆಲಸ ನಡೆದಾಗರಿಪ್ಪ ಅದಕ್ಕಾಗಿ ಇವತ್ತು ಜಕ್ಕನ್ನವ್ರ ಮಂತಂದವ್ರು ಇವತ್ತು ಹಬ್ಬ ಹಾಕ್ಯಾರ ಹೌದಾ ಹಿಂಗ ನೀವು ಅಗ್ರ ಪೂಜೆಗೆ ಅಧಿಕಾರ ಹೊಂದೇನ ಅನ್ನುವಂತ ಮಾತು ಹೇಳ್ಯಾರ್ಲ ಅಗ್ರ ಪೂಜೆಗೆ ಅಧಿಕಾರ ಹೊಂದಬೇಕಾದ್ರ ನಿಮ್ಮ ಅಪ್ಪಗ ಏನಾರ ಒಂದು ಸಿಕ್ಕಾಗ ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾನಲ್ಲ ಮತ್ತ ಹಂಗ ಹೊಂದಬೇಕಾಗಿತ್ತರ ಯಾವ ನನ್ನ ಪಾರ್ವತಾ ದೇವಿ ಏನ್ ಮಾಡ್ಯಾರ ಪಾರ್ವತಾ ದೇವಿ ನಿಮ್ಮ ಅಪ್ಪ ಗಣಪತಿಗೆ ಮೋದಕ ಕೊಟ್ಟು ಹೇಳ್ಯಾಳ ಮೂಲಂಗೆಂದಿನಿ ಮೂಲ ತಿಳ್ಕೊತಾರ ಅವ್ರು ಪಾರ್ವತಾ ದೇವಿ ಮೋದಕ ಕೊಟ್ಟು ಹೇಳ್ಯಾಳ ಹೌದಾ ಇದೇ ಗಣಪತಿ ಅಗ್ರ ಪೂಜೆಗೆ ಅಧಿಕಾರ ಹೊಂದಲಕ್ಕೆ ನಮ್ಮವ್ವ ನಿನಗೆ ಅಧಿಕಾರ ಕೊಟ್ಟಾಳ ಇವತ್ತು ನೀವು ಅಗ್ರ ಪೂಜೆಗೆ ಅಧಿಕಾರ ಹೊಂದಿದೆ ಅನ್ನುವಂತ ಮಾತು ಹೇಳಕ್ ಬಂದ್ರಿ ನಿಮ್ಮ ಅಪ್ಪಗೆ ಯಾರು ಏನು ಕೊಟ್ಟಾರ ನಿಮ್ ಗಂಡ ಮಕ್ಕಳ ಯಾವ ಕಾರಣದಿಂದ ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾನ ಅನ್ನುವಂತಾದ ಇದನ್ನು ಕೇಳೋದ ನೀವ್ ಹೆಂಗ 2 ಪ್ರಶ್ನೆ ನಮ್ಮನ್ನ ಕೇಳಿದ್ರೆ ನಿಮಗೂ ಹಂಗ 2 ಪ್ರಶ್ನೆ ನಾವು ಕೇಳಿವ ಹೌದೌದು ಸರಿಜುಡಿ ಕಲಾವಂತ ಬಹಳ ಶಾನ್ಯಾರ್ದಾರ ಬಹಳ ಹೆಚ್ಚಿನ ಅವ್ರದಾರ 6 ಶಾಸ್ತ್ರ 18 ಪುರಾಣ 4 ವೇದಗಳನ್ನ ಓದ್ಕೊಂಡಿರ್ತಕ್ಕಂಥ ಕಲಾವಂತರದರಿ ಹೌದಾ ಉತ್ತರ ಕೊಡ್ಬೇಕಾದ್ರೆ ಬಹಳ ಹುಷಾರ್ಲಿ ಉತ್ತರ ಕೊಡ್ಬೇಕಾಗ್ಯದ ಹೌದಿಲ್ಲ ಅಜ್ಜಪ್ಪನ ಗಡಿನ ಹಂಗ್ ಕುಡಿಯೋ ಇಲ್ಲಿ ಹೌದಿಲ್ಲ ಬರೀ ಉತ್ತರ ಕೊಡ್ತಂತ ಬಂದು ಏನಾರ ಕೊಟ್ಟಿಗಿಟ್ರಿ ಗುರುಗಳ ಹೌದಾ ಉತ್ತರ ಕೊಡುವಾಗ ಬಹಳ 12 ವಿಚಾರ ಮಾಡಿ ಕೊಡ್ರಿ ಹಿಂದ್ ಮುಂದ್ ವಿಚಾರ ಮಾಡ್ಬೇಕ ಹೌದಿಲ್ಲ ಹೇಳಿದ್ರ ಅವ್ರ ಏನಂತ ಇವತ್ತು ಎಲ್ಲಾ ಪೂಜೆ ಎಲ್ಲಾ ಕಾರ್ಯಕ್ರಮದಾಗ ಗಣಪತಿನ ಪೂಜೆ ಮಾಡ್ತಾರತ್ತ ಹೌದಿಲ್ಲ ಹೌದಾ ಎಲ್ಲಾ ಕಾರ್ಯಕ್ರಮದಾಗ ಗಣಪತಿನ ಪೂಜೆ ಮಾಡಿದ್ರೆ ಗಣಪತಿನ ಪೂಜೆ ಇವತ್ತು ಮಾಡಿದ್ದಾಗಿದ್ರ ಇವತ್ತು ಡೊಳ್ಳಿನ ಪದ ಹಾಡಕ ಬಂದ್ರಿ ಈ ಗ್ರಾಮಕ್ಕ ಬಂದಾರಿಪ್ಪ ಏನ್ ಗಣಪತಿ ಪೂಜೆ ಮಾಡ್ಕೊಂಡು ಹಾಡಕತ್ತಾರೋ ಮತ್ತೆ ಯಾರ್ದಾರ ಪೂಜೆ ಮಾಡ್ಕೊಂಡು ಹಾಡಕತ್ತಾರೋ ಏನು ಸಣ್ಣ ಮಕ್ಕಳನ್ನ ತಂದರು ಮತ್ತೆ ಯಾರನ್ನ ತಂದರು ಹೌದಿಲ್ಲ ಪೂಜೆ ಮಾಡಿ ಅನ್ನಕತ್ತಾರೆ ನೀವು
ಕೇಳಿದವ ಯಾರು ಪೂಜೆ ಮಾಡಿ ಸ್ತೋತ್ರ ಮಾಡಿರೋ ಪೂಜೆ ಮಾಡಿರೋ ಆಹಾ ಯಾರದ ಪೂಜೆ ಮಾಡ್ಕೊಂಡು ನೀವು ಪಾಳೆ ಶುರು ಮಾಡ್ಯಾರ ಮುಂದಿನ ಪಾಳಕ್ಕೆ ಹೇಳ್ಬೇಕು ಹೇಳ್ತಾರಿಪ್ಪ ಗುರುಜಿ ಅವರು ಹೌದಿಲ್ಲ ಹಾ ಮತ್ತೊಂದು ಮಾತು ಕೇಳಿದ ಅವರು ಸರ್ಜರಿ ಕಲಾವಂತರ ಏನ್ ಕೇಳಿದ್ರಿಪ್ಪ ತಂಗಿ ಹಾಡಿದ್ರ ಸುಪ್ರೀತಕ್ಕ ಏನಂತ ಏನ್ ಹಾಡಿದ್ಲು ಅಜ್ಜಪ್ಪನ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ ಒಟ್ಟ ಗಂಡಿನಂದ್ರ ಗಂಡ ಹುಟ್ಟಿದ ಇದ್ರಾಗಿ ಯಾರ್ದು ಸಂಬಂಧ ಇಲ್ಲ ಅನ್ನುವಂತ ಮಾತು ಹೇಳಿದ್ರ ಹೇಳ್ಯಾರ ನಮ್ದೇನೋ ಸಂಬಂಧ ಇಲ್ಲ ಅವ್ರಿಗೆ ಒಟ್ಟ ಹೆಣ್ಮಕ್ಳ ಸಂಬಂಧ ಇಲ್ದ ಗಂಡಿನಿಂದ ಗಂಡ ಹುಟ್ಟದ ಆಹಾ ಅದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ಅನ್ನುವಂತ ಮಾತು ಹಾಡಿ ಹೇಳಿದರು ಹೇಳ್ಯಾರ ಆದ್ರೆ ನೀವು ಹಾಡುವಂತ ಪುರಾಣದಾಗನ ಏನೈತ್ರಿಪ್ಪ ನೀವು ಮಾತಾಡ್ತಕ್ಕಂತ ಪುರಾಣದಾಗನ ಆಹಾ ಗಗನದ ನೋಟ ಗೌರಿಯ ಬೇಟ ಅಂತ ಪುರಾಣದಾಗ ಬರ್ದಿಟ್ಟಾರ ಗಗನದ ನೋಟ ಗೌರಿಯ ಬೇಟ ಅಂದ್ರೆ ಹಿಂದಿ ಒಳಗ ಮಗ ಅಂತ ಅರ್ಥ ಆಗ್ತೈತಿ ಮಗ ಥರ್ತಕತಿ ಅದೇ ಪುರಾಣದಾಗ ಬರ್ದಿಟ್ಟಾರ ಅಜ್ಜಪ್ಪನ ಏನಂತ ಮುಂದೆ ಇದೇ ಗಣಪತಿ ವಿನಾಯಕ ಪಾರ್ವತ ದೇವಿ ಪುತ್ರತ್ವವನ್ನು ಹೊಂದಿದನು ಅಂತ ಬರ್ದಿಟ್ಟಾರ ಹಾ ಬರ್ದಿಟ್ಟಾರಿಪ್ಪ ಪುತ್ರತ್ವವನ್ನು ಹೊಂದಿದ್ರು ಅಂದ್ರೆ ನಾವು ಮಗ ಆಗ್ಯಾನಂತ ಬರ್ದಿಟ್ಟಾರ ಹೌದಾ ಮತ್ತ ನೀವು ಹೇಳಾಕತ್ತಾರಿ ಒಟ್ಟ ಗಂಡಿನ ಕೂಡ ನಮಗಿಲ್ಲ ಅಂತ ಹೇಳಾಕತ್ತಾರಿ ಆಹಾ ಹೆಣ್ಣ ಮಕ್ಕಳ ಸಂಬಂಧ ಇಲ್ಲದ ಗಂಡ ಹುಚ್ಚೇನ ಅನ್ನುವಂತ ಮಾತು ಹೇಳಾಕತ್ತಾರಿ ಹೌದಾ ನಮ್ಮವ್ವನ ಕುಡಿಸಲು ನಿಮಗೆ ಅದಕ್ಕೆ ಬೇಕಾಗಿತ್ತು ಅಲ್ಯಾಕ ನಮ್ಮ ಅವ್ವನ್ ತಗೊಂಡ್ರಿ ನಮ್ಮವ್ವಾಗ ಯಾಕೆ ಪುತ್ರತ್ವವನ್ನು ಪಡ್ಕೊಂಡ ಅಲ್ಯಾಕ ಪುತ್ರತ್ವ ಪಡ್ಕೊಂಡ ಸರ್ಜರಿ ಕಲಾವಂತರ ಮುಂದಿನ ಪಾಳ್ಯಕ್ಕೆ ಮಾತಾಡ್ಬೇಕಂತ ಹೇಳಿ ಯಾಕಪ್ಪ ಅಂತ ಕೇಳಿದ್ರೆ ಹಗಲಿಲ್ಲ ರಾತ್ರಿ ಇಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಏನೂ ಇಲ್ಲ ಭೌತಿಕ ಜಗತ್ತಿಗೆ ಯಾವುದ ಕಾರಣ ಅದನ್ನ ಪ್ರಧಾನ ಅಂದಾರ ಅದೇ ಪ್ರಧಾನ ಪ್ರಕೃತಿಯಿಂದ ಬ್ರಹ್ಮದೇವರ ಮೊಟ್ಟ ಮೊದಲು ಹುಟ್ಟು ಬಂದಾನ ನಮ್ಮ ಅಮ್ಮಿದಿಂದ ಹುಟ್ಟ್ಯಾನ ನಿಮ್ಮ ಅಪ್ಪನೇನು ಇಟ್ಟು ಹಾಡಕ್ ಬಂದರ್ಲೆ ಒಟ್ಟ ಬಿಟ್ಟ ಹರ್ದ ಇವತ್ತು ಎಲ್ಲಾರನು ಒತ್ತಾಟದಿಂದ ಒಬ್ಬೊಬ್ಬನ ಹುಟ್ಟಿಸೋದೈತಿ ಹಾ ಒಟ್ಟು ತನಕ 8 ಮಂದಿ ನಿಮ್ಮ ಅಪ್ಪ ಅವರೆಲ್ಲ ನಮ್ಮ ಅವನಿಂದ ಹೌದಲ್ಲ, ಇವತ್ತು ಗಣಪತಿ ಇಟ್ಟಾರೆ ಗಣಪತಿ ನಮ್ಮ ಅವ್ವನಿಂದ ಹುಟ್ಟ್ಯಾನ ಹುಟ್ಟ್ಯಾನ ಒಂದೇ ಮಾತ ಮುಂದೆ ಯಾರು ಇಡ್ತೀರಿ ಇಡ್ರಿ ಯಾರು ಇಡ್ತೀರಿ ಇಡ್ರಿ ಅವ್ರು ಹುಡ್ಸೋ ಕೆಲಸ ನಮ್ಮದದ ಮುಂದ ಅವ್ರು ಭಗವಾನ್ ಸದಾಶಿವತ್ ಬರ್ತಾರ ಅವ್ರು ಇರ್ರಿ ಬರ್ಲಿ ಬಂದ್ರ ಮತ್ತ ಅದಕ್ಕೆ ಹಾದ್ ಬೇರೆ ಅದಾವ ಅಜ್ಜಪ್ಪನ ಅದಕ್ಕೊಂದು ಮಾತು ಬೇರೆ ಐತಿ ನಮ್ಮದ ಹೌದಿಲ್ಲ ಇವತ್ತಿನ ದಿವಸ ನೀವು ಯಾರನ್ನ ಹುಟ್ಟಿಸ್ರಿ ಯಾರನ್ನ ಇಡ್ತೀರಿ ಇಡ್ರಿ ಅವ್ರನ್ನ ಎಲ್ಲಾರನ್ನ ನಿಕಾಲ್ ಮಾಡೋ ಕೆಲಸ ನಮ್ಮದದ ಒಟ್ಟ ನಿಕಾಲ್ ಹಸನ ಹೌದಿಲ್ಲ ಇವತ್ತಿನ ದಿವಸ ನಮ್ದು ಹೆಂಗೈತಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಈ ಭೌತಿಕ ಜಗತ್ತಿಗೆ ಯಾವುದ ಕಾರಣವು ಹಗಲಿಲ್ಲ ರಾತ್ರಿ ಏನೂ ಇಲ್ಲದ ಸಮಯದಲ್ಲಿ ಸೃಷ್ಟಿ ಆದಿಯಲ್ಲಿ ಪ್ರಕೃತಿ ಇದ್ಲು ಅಕ್ಕೇಂದ್ರನ ಬ್ರಹ್ಮದೇವರ ಹುಟ್ಟು ಬಂದ ಪ್ರ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲಾದಕ್ಕೆ ನನ್ನವು ಪ್ರಕೃತಿ ದೇವಿ ಪುರಾಣದಾಗ ಬರ್ದಿಟ್ಟಾರ ಅಜ್ಜಪ್ಪನ ಅಕ್ಕೇ ನಿಜವಾದ ಹೆಣ್ಣಂದ್ರ ಪುರಾಣದಾಗ ಅಂತ ಬರ್ದಿಟ್ಟಾರ ಹೌದಾ ಮತ್ತೆ ಇವತ್ತಿನ ದಿವಸ ನೀವು ಹಾಡಾಕ ಬಂದಾರ ಇವತ್ತು ನಾವು ಹಾಡಾಕ ಬಂದ ಪ್ರಕೃತಿನ ಈಕಿನ ಹೆಣ್ಣೇನ ಗಂಡು ಅನ್ನುವಂಥದ್ದು ನಾವು ಹೇಳುವ ಮುಂದಿನ ಪಾಳಕ್ಕೆ ಬಂದ ನೀವು ಹಾಡಾಕ ಬಂದರಿ ನಿಮ್ಮ ಅಪ್ಪ ಏನ ಗಂಡ ಮಗನೋ ಹೆಣ್ಣೋ ಏನೋ ಅಂತದ ಏನೋ ಅನ್ಬೇಡ ಅಜ್ಜಪ್ಪನ ಸರ್ಜರಿ ಕಲಾವಂತರು ಬಾಳ ಶಾನ್ಯಾರ್ದಾರ ನೋಡುನು ಏನೇನು ಮಾತಾಡ್ತಾರ ಏನೇನಿಲ್ಲ ಅವ್ ಮಾಸ್ತರ್ಗಿಂತ ತಡಿಗೆ ನಾವು ಭಾಷೆನೇ ಅದಾನು ಅವ್ ಹೇಳ್ತಾರ ನಮ್ಮ ಮಾಮ ನನಂಗ ಏನ್ ಹೇಳ್ತಾರು ಅವ್ರು ಬೇರೆ ಹೇಳ್ತಾರ ಅವ್ರು ಮಾತಿರ್ಲಿ ಯಾಕಪ್ಪ ಅಂತ ಕೇಳಿದ್ರ ಅದಕ್ಕೆ ಹೇಳಿದ್ ನಿಮ್ಗೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳೇ ಸತ್ತ ಹೌದಿಲ್ಲ ಇವತ್ತಿನ ದಿವಸ ಇಲ್ಲಿ ನಾವು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದೇವ್ ಅಂದ ಮ್ಯಾಲ ಹೆಣ್ಣು ಹೆಚ್ಚು ಹೆಂಗ ಗಂಡು ಹೆಚ್ಚು ಹೆಂಗ ಅನ್ನೋದು ವಾದ ಮಾಡೋದದ ಅದಕ್ಕೆ ಜಗತ್ತಿನಲ್ಲಿ ತಾಯಿ ಶ್ರೇಷ್ಠ ಮಾಡ್ಕೊಂಡಿರ್ತಕ್ಕಂತ ಮಡದಿ ಶ್ರೇಷ್ಠ ಹೌದಾ ಒಬ್ಬಕ್ಕೆ ಹೆಣ್ಣು ಮಗಳ ಹುಟ್ಟಿದ್ರ 10 ಗಂಡ ಮಕ್ಕಳಿಗೆ ಸಮಾತ ಪುರಾಣದಾಗ ಬರ್ದಿಟ್ಟಾರ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟ್ರ 10 ಮಂದಿಗೆ 10 ಮಕ್ಕಳ ಗಂಡ ಮಕ್ಕಳ ಹಡಿಕಿದ್ರು ಒಂದು ಹೆಣ್ಣು ಮಗಳ ಹಡಿ ಅಂತೇಳಿ ಅಂದಂಗಿದ್ರ ಅರ್ಥ ಹೌದಿಲ್ಲ ಮತ್ತೆ ಹೆಣ್ಣು ಮಗಳು ಎಲ್ಲಕ್ಕೂ ಬೇಕಾಯಪ್ಪ ಹೆಣ್ಣು ಮಗಳ ಬೇಕು ಅದಕ್ಕಾಗಿ ಒಂದ ಹೆಣ್ಣು ಮಗಳ 10 ಗಂಡ ಮಕ್ಕಳಿಗೆ ಸಮಾತ ಪುರಾಣದಾಗ ಬರ್ದಿಟ್ಟಾರ ಹೆಣ್ಣು ಮಕ್ಕಳು ಹಾರ್ತಿಡಿ 10 ಗಂಡ ಮಕ್ಕಳ ಹಡಿದು ಅಷ್ಟ ಒಬ್ಬಕ್ಕೆ ಹೆಣ್ಣು ಮಗಳ ಹಿಡಿಯುವಟ್ಟ ಒಬ್ಬಕ್ಕೆ ಹೆಣ್ಣು ಮಗಳನ್ನ ಹಡಿದು ಅಷ್ಟ ಅದ ಹೌದಾ ಸರಿ ಸಮಾನ ಪಾಲಾಕಿಗೆ ಐತಿ ಅನ್ನುವಂತ ಮಾತ ಐತಿ ಅದಕ್ಕೆ ಮಾಡ್ಕೊಂಡಿರ್ತಕ್ಕಂತ ಮಡದ ಮನೆ ಆಗಿದ್ರೆ ಅತ್ತಿ ಮಾವು ಸುಖ ಅದ ಮಾಡ್ಕೊಂಡಿರ್ತಕ್ಕಂತ ಮಡದ ಮನೆಗೆ ನಡಗಾಂಬಿದ್ದಂಗ ಮಾಡ್ಕೊಂಡಿರ್ತಕ್ಕಂತ ಮಡದ ಮನೆ ಆಗಿರ್ಲಿಲ್ಲ ಅಂದ್ರ ಮನೆ ಕಾಡಿಗೆ ಸಮಾತ ಪುರಾಣದಾಗ ಬಂದಿಟ್ಟಾರ ಕಾಡಿಗೆ ಸಮಾನರಿಪ್ಪ ಅಜ್ಜಪ್ಪನ ಮುಂದಿನ ಪಾಳಕ್ಕಿನ ಹೆಂಡತಿ ಬಗ್ಗೆ ಮತ್ತು ತಾಯಿ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಮಾತಾಡಿ ಹೌದಿಲ್ಲ ಹೆಣ್ಣು ಮಗಳು ಏನು ಪವಾಡ ಮಾಡ್ಯಾರ ಭೂಮಿ ತಲೆ ಮೇಲೆ ಅನ್ನುವಂತದ ಬಹಳ ಸವಿಸ್ತಾರವಾಗಿ ಮಾತಾಡ್ಕೊತ ಹೋಗೋದದ ಅದಕ್ಕೆ ಕಮಿಟಿ ನಿರ್ಣಾಯಕರಾಗಿ ಬಂದಿರ್ತಕ್ಕಂಥ ನಮ್ಮ ಗುರುಜಿಯವ್ರ ಏನ್ ಹೇಳ್ಯಾರಿಪ್ಪ ಗುರುಜಿಯವರು ಪಾಳ್ಯಕ್ಕೊಂದೊಂದು ಘರ್ಷಣೆಗಳನ್ನ ಕೇಳ್ರಿ ಅನ್ನುವಂತ ಮಾತು ಹೇಳ್ಯಾರ ಅದಕ್ಕ ಹೇಳಿದ್ರೆ ಅವ್ರು ತಳಕುತ್ತ ಪರ್ಸೋನ ಮಾತಾಡೋ ಹೇಳ್ಯಾನ ಏನಂತ ಹೇಳ್ಯಾನಪ್ಪ ಪುರಾಣದಾಗಿರ್ಬೇಕು ಹಿಂದ್ ನೋಡಿದ್ರು ಸಿಕ್ತಿರ್ಬೇಕು ಮುಂದೆ ನೋಡಿದ್ರು ಸಿಕ್ತಿರ್ಬೇಕು
ಹಿಂಗ ನೋಡ್ರಿ ಸಿಗ್ತಿರ್ಬೇಕಂದ ನಾವು ಈಗ ಸದ್ಯಕ್ಕನು ನಡ್ತಿರ್ಬೇಕತ್ತ ನಡೀತಿರ್ಬೇಕನು ಅಂತ ಮಾತು ಕೇಳ ಬಹಳ ಒಳ್ಳೆಯ ಮಾತದ. ಮುಂದ ಆಗಿರ್ಬೇಕತ್ತ ಇನ್ನು ಮುಂದ ಆಕತಿ ಮುಂದರ ಆಗಲಿ ಹಿಂದರ ಆಗಲಿ ಅಜ್ಜಪ್ಪನ. ಹಾ ಅದಕ್ಕೆ ಹೆಂಗೈತಿ ನನ್ನ ಘರ್ಷಣೆ ಅಂತ ಕೇಳಿದ್ರ ಹೆಂಗ್ರಿಪ್ಪ ಆ ಎತ್ತಿಗೆ ಹಾ. ಎಲ್ಲ ದವಸ ಹಾಕದೆ ಹೊಡಿಬೇಕು ಅಂತ ಹೊಡಿಬಾರ್ದು. ಹುಲ್ಲ ಅರ್ಥ ಆಗ್ತಿಲ್ಲ ಅಜ್ಜಪ್ಪನ. ನನಗೇನು ಅರ್ಥ ಎಲ್ಲ ಆಗಿಲ್ಲ ಎತ್ತುಗಳು ಹುಡ್ತಾರ ರೈತರ. ಅದಕ್ಕೆ ದವಸ ಧಾನ್ಯಗಳಂದ್ರೆ ಅದಕ್ಕೇನು ಹುಲ್ಲ ಮೇವ್ವ ಎಲ್ಲ ಹಾಕ್ಬೇಕು ಅನ್ನೋ ಹಾಕ್ಬಾರ್ದು. ಹಾಕ್ಬೇಕು ಅಂತ ಹಾಕ್ಬಾರ್ದು ಹಾಕಿ ಹೊಡಿಬೇಕು ಹಂಗ ಹೊಡಿಬೇಕು. ಹೌದಾ ಮತ್ತ ಹುಲ್ಲು ತಿನ್ನುವಾಗ ನೀರು ಕುಡಿಯುವಾಗ ಅದನ್ನ ಬಿಡಿಸ್ಬೇಕು ಅಂತ ಬಿಡಿಸಬಾರ್ದು. ಹೌದ್ ಅಂದ್ರೆ ಎತ್ತುಗಳು ನೀರು ಕುಡಿತಿರ್ತಾವ, ಅವಾಗ ಹುಲ್ ತಿನ್ಬೇಕು ಅಂತ ಬೇಡ. ಹುಲ್ಲು ತಿಂತಿರ್ತಾವ. ಹಾ ತಿನ್ನುದ ಕುಡಿದ ಏನ್ ಬಿಡಿಸ್ಬೇಕು ಬಿಡಿಸಬಾರ್ದು. ಬಿಡಿಸಬಾರ್ದು. ಒಟ್ಟಿನಲ್ಲಿ ಇಂಥದೆಲ್ಲ ಮಾಡಿದ್ರು ಹಾ ಹಾ ಯಾವ ಪಾಪಕ್ಕೆ ಗುರಿ ಆಗ್ತಾನ ಮನುಷ್ಯ ಅನ್ನುವಂತಾದ ಹೌದು ನನ್ನ ಘರ್ಷಣೆ ಅದ. ಪ್ರಶ್ನೆ ಅದ. ಹೌದಿಲ್ಲ? ಹಾ ಎತ್ತಿಗೆ ಹುಲ್ಲು ಹಾಕ್ಬೇಕು ಹಾಕ್ಬಾರ್ದು, ದವಸ ಧಾನ್ಯಗಳನ್ನ ಕೊಡ್ಬೇಕು ಕೊಡಬಾರ್ದು, ಕೊಡಬಾರ್ದು, ಎತ್ತುಗಳಿಗೆ ನೀರು ಕುಡಿಸ್ಬೇಕು ಕುಡಿಸಬಾರ್ದು. ಹೌದಾ ಮತ್ತೆ ಒಟ್ಟಿನಲ್ಲಿ ಎತ್ತುಗಳಿಗೆ ನೀರು ಕುಡಿಸುದ, ಎತ್ತುಗಳು ಹುಲ್ಲು ತಿನ್ನೋದ ಬಿಡಿಸ್ಬೇಕು ಬಿಡಿಸಬಾರ್ದು. ಬಿಡಿಸಬಾರ್ದು. ಇಂಥವೆಲ್ಲ ಪಾಪ ಮಾಡಿದ್ರೆ ಮನುಷ್ಯಾಗಿ ಯಾವ ಪಾಪ ತಟ್ಟುತ್ತೈತಿ ಅನ್ನುವಂತಾದ ಪ್ರಶ್ನೆ ಅದ. ನನ್ನ ಘರ್ಷಣೆ ಅದ. ಹೌದ್ ಅದಕ್ಕೆ ಕುತ್ತಾರಿಗೆ ಎಲ್ಲರಿಗೂ ತಿಳಿದಿರ್ಬೇಕಂತ ನನ್ನ ಆಸೆ ಅದ. ಹೌದಾ ಅದಕ್ಕೆ ಸರ್ಜೋಡಿ ಕಲಾವಂತರು ಬಹಳ ಶಾನ್ಯರ್ದಾರ. ಬಾಳ ಒಳ್ಳೆ ಕಲಾವಂತರಪ್ಪ. ಮುಂದಿನ ಪಡ್ಯಾಕ ಹಾ ಹಾ ಏನ್ ಮಾತಾಡ್ತಾರ ಏನ್ ಹಾಡ್ತಾರ ನೋಡೋಣ ಅನ್ನುವಂತ ಮಾತಿಟ್ಟ ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ನಮ್ಮ ಪ್ರಶ್ನೆಗಳನ್ನು ಓದಿ ಹೇಳಣಕತ್ತಾರ. ಹೌದಾ ಅದಕ್ಕೆ ಅವ್ರಿಗೊಂದು ಮೈಕ್ ಕೊಡ್ರಿ, ನಮ್ಮ ಚಿಗಡ್ಯಾರ ನಮ್ಮ ಗುರುಗಳು ಓದಿ ಹೇಳ್ತಾರ. ಮೈಕ್ ಕೊಡ್ಕೊಳ್ಳಿ ಅಲ್ಲಿ ಸಾವಕ್ಕ ಮೈಕ್ ಕೊಡ. ಹಲೋ ರೀ. ಹ್ಞೂ ಕೊಡ. ಹಲೋ 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 ಯಾವ ನಮ್ಮ ಮೂಳ್ಕೋಡು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾನ ಸಂಘ ಸವಾಲು ಈ ರೀತಿಯಾಗಿವೆ. ಹೆಂಗ್ರಿಪ್ಪ? ಒಂದನೇ ಸವಾಲ, ಹೀಗೆ ಹೇಳಿ ಬ್ರಹ್ಮ ಏನಾಕೃಷ್ಣರ ಪಾದಕಮಲಗಳಿಗೆ ಏಣಿದೆ ನಿಂತ. ಎರಡನೇದ್ದ, ಹೀಗೆ ಗರುಡನ ಏನ ಮಾಡಿದ ಮಂದಿರದ ಏನೆಗೆ ಪ್ರವೇಶ ಮಾಡಬೇಕು. ಮೂರನೇದ್ದ, ಅನಂತರ ಮಹಾರಾಣಿ ಕೀರ್ತಿ ಮಾಲಿನಿಯು ಯಾವ ದೇವರಿಗೆ ಸಾಷ್ಟಾಂಗ ಏನೇನೆ ಮಾಡಿದರು. ನಾಲ್ಕನೇ ಸವಾಲ, ಅದೇ ಏನೆಯಲ್ಲಿ ಏನಂಗಳಾಗಿ ಪಾರ್ವತಿಯು ಪ್ರವೇಶ. ಐದನೇ ಸವಾಲ, ಅಲ್ಲಿ ಹೆದರಿದ ಜಿಂಕೆಯು ಕಪದೀಶ್ವರನ ಏನಲು ಏನುತ್ತಾ ಹುಲಿಯ ಕೈಗೆ ಸಿಕ್ಕಿತ್ತು. ಆರನೇ ಸವಾಲ, ಗೂಬಿಯ ಏನೆಯು ತನ್ನದೆಂದು ಏನಿ ಜಗಳ ತೆಗೆಯಿತು. ಅಜ್ಜಪ್ಪನ ಓಡ ಬೋಸ್ಪುರ ಅಂತ ಕುಮಾರ್ ಓಡ. ಯಾವ ಭಾಗ್ಯವಂತಿ ದೇವಿ ಡೊಳ್ಳಿನ ಕಲಾಗಾಯನ ಸಂಘ ಹೌದಾ ಹಳ್ಳೂರವ್ರು ಹೆಂಗದವ್ರ ಮಾತು ಕೇಳಿದ್ರು ಸವಾಲ. ಹೆಂಗ್ರಿಪ್ಪ? ಒಂದನೇ ಸವಾಲ, ನವಿಲುಗಳು 1000 ಕಣ್ಣಿನ ಏಣಿ ತೆರೆದು ಏನಿದು ಕೂಗುತ್ತವೆ. ಎರಡನೇ ಸವಾಲ, ಹಂದಿ ಆ ಏನನ್ನು ತಾಳಲಾರದೆ ನೆಲಕ್ಕೊರಗಿ ಏನು ನೀಗಿತು. ಮೂರನೇ ಸವಾಲ, ನನ್ನ ಏನರು ಸತ್ಯರಟ್ಟ ನಾನು ಏನವನ್ನೇ ನುಡಿಯುತ್ತೇನೆ. ನಾಲ್ಕನೇ ಸವಾಲ, ಅಣ್ಣ ಬಲರಾಮನ ಏನವನ್ನು ನೋಡಿ ಏಣಿಯಾಗಿ ನಕ್ಕ. ಹೌದಾ ಐದನೇ ಸವಾಲ, ಈಶಾನ್ಯ ಏನಿನಲ್ಲಿ ಶಾಂತಿ ಎಂಬ ಏನರಿನ ಲಕ್ಷ್ಮಿಯ ಅರಮನೆ. ಆರನೇ ಸವಾಲ, ಅದನ್ನು ಏನು ಸಾವಿತ್ರಿಗೆ ಮತ್ತೆ ಏನೋ ಬಂದಿತ್ತು. ನೋಡ ರೈಲ್ವೆ ಡಿಬ್ಬಿ ತಳಕ ಹಾಕಿದಂಗ ಆಕೈತಿ. ಅಜ್ಜಪ್ಪ ಏನಾಗಿ ಏನೋ ಐತಿ. ಸರ್, ಸವಾಲುಗಳು ಹೊಡ್ಯಾಕ ಟೈಮಿಂಗ್ 5:30 ರೀ. 5:30 ಸಿಂಗಲ್ ನೋಡಿ ಆಡವಿ. ಸಾಲ ಹೊಡೆದು ಕಮಿಟಿ ಅವ್ರನ್ನ ಕೇಳ್ಕೊಂಡು ಹೇಳ್ತಾನಲ್ರಿ, ಏನಾರು ಹೇಳ್ಬೇಕ್ರಿ ಸರ್? ಸಿಂಗಲ್ ನೋಡಿ ಆಡು ಸಾಕ್ರಷ್ಟ.